ಗೈಸ್ ಇದು ನನ್ನ ಈ ಚಾನಲ್ ಫಸ್ಟ್ನೇ ಬ್ಲಾಗ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಮೇಲಿಂದ ನಿಮಗೆ ಸಿಗುತ್ತೆ ನೋಡಕ್ಕೆ ಡೈಲಿ ಬ್ಲಾಗ್ಸ್. ನಾನು ಬೆಳಗಿಂದ ಮಧ್ಯಾಹ್ನ ಮಟ್ಟ ಅಥವಾ ರಾತ್ರಿ ಮಟ್ಟ ಏನು ಮಾಡ್ತೀನಿ ಅದನ್ನೆಲ್ಲ ತಿಳ್ಕೊಳಕ್ಕೋಸ್ಕರ ನೀವು ಈ ವಿಡಿಯೋನ ಫುಲ್ ಎಂಡ್ ಮಟ್ಟ ನೋಡಬೇಕು. ಮತ್ತು ಇನ್ನೊಂದು ಏನಂದರೆ, ನಾನು ನಮ್ಮ ಅಣ್ಣ ಕೂಡ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅಣ್ಣ ಅದೇ ಸ್ಟಾರ್ಟ್ ಮಾಡಿದ್ದ, ಅವನ ವಿಡಿಯೋ ಒಳಗೆ ಕೂಡ ನಾನು ಎಂಟ್ರ್ ಆಗಿದ್ದೀನಿ. ನೀವು ಬೇಕಂದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಗೈಸ್. ಇನ್ನೊಂದು ಏನಂದರೆ, ಇನ್ಮೇಲಿಂದ ನಾನು ನಿಮಗೆ ಡೈಲಿ ಬ್ಲಾಗ್ಸ್ನ ಕೊಡ್ತಾನೆ ಇರ್ತೀನಿ. ಅದು ಫುಲ್ ಡೇ ಆಗಿರ್ಬೋದು ಅಥವಾ ಹಾಫ್ ಡೇ ಆಗಿರ್ಬೋದು. ಯಾಕಪ್ಪ ಅಂತಂದರೆ ನನಗೂ ಕೂಡ ಈ ಸರಿ 10th ಆಗಿರೋದ್ರಿಂದ ನನಗೂ ಕೂಡ ದಿನ ಸ್ಕೂಲ್ ಇರುತ್ತೆ. ನೋ ಹಾಲಿಡೇಸ್. ಅದಕ್ಕೋಸ್ಕರ ನಿಮಗೆ ಹಾಫ್ ಡೇ ಅಂದರೆ 6 ಗಂಟೆ 7 ಗಂಟೆ ಹಂಗೆ ಡೈಲಿ ಬ್ಲಾಗ್ಸ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಯಾಕಂದರೆ ನನಗೀಗ ಈ ಸರಿ 10th ಅಲ್ವಾ, ಓದ್ಕೊಳ್ಳೋದು ಬರ್ಕೊಳ್ಳೋದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಇನ್ನೊಂದ 6 ಗಂಟೆಯಲ್ಲಿ 7 ಗಂಟೆಗೆ ಬ್ಲಾಗ್ಸ್ ಎಲ್ಲ ಸಿಗುತ್ತೆ ನಿಮಗೆ ನೋಡೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನಮ್ಮ ಅಣ್ಣನೂ ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾನೆ, ನೀವು ನೋಡ್ಬೋದಲ್ಲಿ. ಮತ್ತು ಇನ್ನೊಂದು ಏನಂದರೆ, ಈಗ ನಾನು ಸ್ಕೂಲಿಗೆ ಹೋಗ್ತೀನಿ, ಸ್ಕೂಲಿಂದ ಮುಂದೆ ಏನು ಮಾಡ್ತೀನಿ ಅಂತೆಲ್ಲ ನೋಡೋದಕ್ಕೆ ಕಾಯ್ತಾ ಇರಿ ಗೈಸ್. ಈಗ ನಾನು ತಿಂದು ಸ್ಕೂಲಿಗೆ ಹೊಡ್ತೀನಿ. ಬಂದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್. ಸರ್ ಈಗ ತಾನೇ ಸ್ಕೂಲಿಂದ ಬಂದೆ, ಈಗ ಬಂದಿದ್ದೀನಿ. ಸೊ ಗೈಸ್ ಸರ್, ಈಗ ನೆಕ್ಸ್ಟ್ ಎಡಿಟಿಂಗ್ ಮಾಡಬೇಕು, ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಇನ್ನು ಭಾಳ ಕೆಲಸ ಐತಿ. ಇನ್ನು 6 ಗಂಟೆ 7 ಗಂಟೆ ಮಟ್ಟ ನಮ್ಮ ಫ್ರೆಂಡ್ ಕೂಡ ಬರ್ತಾನಂತೆ ಸರ್. ಗೈಸ್ ಸರ್, ವಿಡಿಯೋ ಒಳಗೆ ಲಾಸ್ಟ್ ಮಟ್ಟ ನೋಡ್ರಿ, ಅವನು ಕೂಡ ಬರ್ತಾ ಇದ್ದಾನೆ. ಅವನ ಹೆಸರು ಅಭಿಷೇಕ್ ಅಂತ. ಅವ್ನು ಬಂದಮೇಲೆ ಒಳ್ಳೆ GFX ಹಾಕ್ತೀನಿ, ಅದನ್ನ ನೋಡ್ರಿ. GFX ನೋಡ್ರಿ, ನೀವು ಮಾತ್ರ ಮಜಾ ಬರೋದಂದ್ರೆ ಪಕ್ಕ. ಇಕ್ಕಿ ನಮ್ಮ ತಂಗಿ ಒಂದು ಬೆಳಗ್ಗಿಂದ ಮನೆಗೆ ಇದ್ದಾರೆ, ಆರಾಮಾಗಿ ಹಣ್ಣು ತಿನ್ನಕ್ಕೆ ಕುಂತಾಳಿಲ್ಲಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬೆಳಗ್ಗಿಂದ ಹಣ್ಣು ತಿಂತಾನೆ ಇದ್ದಾರೆ. ಸೊ ಗೈಸ್ ಸರ್, ನಮ್ಮ ಮಮ್ಮಿ ಪಪ್ಪ ಈ ಹೊರ ಹೋಗಿದ್ರು ನೋಡಿ, ಇಲ್ಲಿ ಆಟ ಆಡಕ್ಕೆ ಕೂಡ ಬಂದ್ರಲ್ಲೇ. ಸೊ ಗೈಸ್ ಸರ್, ಅಮ್ಮು ನಮ್ಮ ತಂಗಿ ಜೊತೆಗೆ ಆಟ ಆಡಕ್ಕೆ ಬಂದರು. ಅವ್ರ ಫ್ರೆಂಡ್ ನೋಡ್ರಿ ಅಲ್ಲ, ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಆಲ್ರೆಡಿ ಆಟ ಆಡಕ್ಕೆ ಬಂದರು. ನಾ ಈಗ ಸ್ಕೂಲಿಂದ ಬನ್ನಿ. ಸೊ ಗೈಸ್ ಸರ್, ಬನ್ನಿ ನೆಕ್ಸ್ಟ್ ಈಗ ನಮ್ಮ ಫ್ರೆಂಡ್ ಬರ್ತಾನೆ, ಅವನ ಹತ್ರ ಮಾತಾಡಿಸ್ತೀನಂತೆ. ಸೊ ಗೈಸ್ ಸರ್, ಈಗ ತಾನೇ ಎಡಿಟಿಂಗ್ ಮಾಡ್ತಾ ಇದ್ದೆ, ಇನ್ನೂ ಅಭಿಷೇಕ್ ಬಂದಿಲ್ಲ ನಮ್ಮ ಫ್ರೆಂಡು. ನೋಡ್ರಿ ಏನೋ ಎಡಿಟಿಂಗ್ ಮಾಡ್ತಾನೆ ಇದ್ದೆ. ಸೊ ಗೈಸ್ ಸರ್, ಔಟ್ಫಿಟ್ ಚೆಕ್ ಮಾಡ್ತೀರಾ ನಂದು ಇವತ್ತಿಂದು? ನೈಟ್ ಪ್ಯಾಂಟ್ ಬ್ಯಾಗಿ ಶರ್ಟು. ಸೊ ಗೈಸ್ ಸರ್, ಚೆನ್ನಾಗಿದ್ರೆ ಕಾಮೆಂಟಲ್ಲಿ ಮಾತ್ರ ಹೇಳೋದು ಮರಿಬೇಡ್ರಿ. ಸೊ ಗೈಸ್ ಸರ್, ನೆಕ್ಸ್ಟ್ ಈಗ ಅವ್ನು ಬಂದಿದ ತಕ್ಷಣ ಏನೇನು ಅವ್ನು ಸೈಕಲ್ ತರ್ತಾನೆ, ಸೈಕಲ್ ಒಳಗೆ ಸ್ವಲ್ಪ ರೌಂಡ್ ಹೊಡಿತೀನಿ ಅಂತೆ. ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಇವತ್ತು ಫುಲ್ಲು ಈ ಬ್ಲಾಗ್ನ 6 ಗಂಟೆ 7 ಗಂಟೆಗೆ ಮುಗಿಸೋಣ ಅಂತ ಇದ್ದೀನಿ. ಟೈಮ್ ನೋಡ್ಬೋದಲ್ಲಿ 6 ಗಂಟೆ ಆಗಕ್ಕೆ ಬಂತು. ಇನ್ನೂ ಆದರೂ ಬಂದಿಲ್ಲ ನಮ್ಮ ಫ್ರೆಂಡು. ಬಂದಿದ್ದ ತಕ್ಷಣವೇ ನಿಮಗೆ ಅವನಿಗೆ ತೋರಿಸ್ತೀನಿ, ಅವನ ಹತ್ರ ಸ್ವಲ್ಪ ಮಾತಾಡ್ತೀನಿ, ಅವನಿಗೆ ಸ್ವಲ್ಪ ಕಾಡಿಸ್ತೀನಿ. ಸೊ ಗೈಸ್ ಸರ್, ಬನ್ನಿ ಅವ್ನು ಬರೋ ಮಟ್ಟ ವೇಟ್ ಮಾಡೋಣ. ಗೈಸ್ ಸರ್, ಇಷ್ಟೊತ್ತಾದರೂ ನಮ್ಮ ಫ್ರೆಂಡ್ ಅಭಿಷೇಕ್ ಬಂದಿದ್ದಿಲ್ಲ. ಅದಕ್ಕೋಸ್ಕರ ನಮ್ಮ ಅಣ್ಣಂದು ಈಗ ಹೊಸ ವ್ಲಾಗ್ನ ಅಪ್ಲೋಡ್ ಮಾಡಿದ್ದ, ಅದನ್ನ ನೋಡ್ತಾ ಇದ್ದೀನಿ ಗೈಸ್. ಇಲ್ಲಿ ನೋಡ್ರಿ, ಓ ನಂದು ಬಂತಲ್ಲಿ. ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ, ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನನಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಕಾರಲ್ಲಿ ಹೋಗ್ತಾ ಇದೀವಿ. ಬಟ್ ನನಗೆ ಒಂದು ಮಾತ್ರ ಗೊತ್ತು, ನಾವು ಹೋಗ್ತಿರೋದು ಕರೆಕ್ಟಾಗಿ ಉಡುಪಿ ಅಂತ ಮಾತ್ರ ನನಗೆ ಗೊತ್ತಿರೋದು. ಮೊನ್ನೆ ಇಲ್ಲ ಬ್ಲಾಗ್ ನೋಡಿದಿಲ್ಲ, ನೋಡಿಲ್ಲ ಅಂದ್ರೆ ಇಲ್ಲಿ ಹಾಕ್ತಿದ್ದೀವಿ ನೋಡಿ. ಈ ವಿಡಿಯೋನ ಹೋಗಿ ನೋಡಿ. ನಾವು ಹೋಗಿದ್ವಿ ಕುಂದಾಪುರಕ್ಕೆ, ಸ್ವಲ್ಪ ಬೋಟಿಂಗ್ ಆಕ್ಟಿವಿಟೀಸ್ ಎಲ್ಲ ನೋಡ್ರಿ. ಅದೇ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೇನೆ, ಫುಲ್ ಎಡಿಟಿಂಗ್ ಮಾಡಿ. ಇವನು ನಮ್ಮ 2ನೇ ಅಣ್ಣ. ಇವನು ಕೂಡ ನಮ್ಮಣ್ಣನೂ ಕೂಡ ಇಲ್ಲಿ ದಾವಣಗೆರೆ ಒಳಗೆ ಇರ್ತಾನೆ. ಸೊ ಗೈಸ್ ಸರ್, ಸೊ ಈಗ ಕರೆಕ್ಟಾಗಿ ಅವ್ನು ಬರ್ತಾನೆ. ಈಗ ಗುಂಡು ಬಂದಿದ ತಕ್ಷಣ ನಾನು ನಿಮಗೆ ಹೇಳ್ತೀನಿ. ಗುಂಡು ನಮ್ಮ ಅಣ್ಣನ ಹೆಸರು ಹೇಳ್ಬಿಟ್ಟೆ. ಅಭಿಷೇಕ್ ಬರ್ತಾನೆ. ಮತ್ತು ಈಗ ಏನಪ್ಪ ಅಂತಂದರೆ, ನಿಮಗೊಂದು ಇನ್ನೊಂದೇನು ಸ್ಪೆಷಲ್ ಆಗಿರೋಂಥ ಹಣ್ಣು ತೋರಿಸ್ತೀನಿ. ಈ ಹಣ್ಣು ನಾನು ಇದುವರೆಗೂ ಯಾವಾಗೂ ತಿಂದಿಲ್ಲ. ಇಲ್ಲೇ ಐತಿ, ಇದು ಹೆಂಗೆ ತಿನ್ಬೇಕು ಅಂತಲೂ ಗೊತ್ತಿಲ್ಲ. ಈಗ ಯೂಟ್ಯೂಬ್ ಒಳಗೆ ನಾನು ಚೆಕ್ ಮಾಡಬೇಕಷ್ಟೆ. ಯೂಟ್ಯೂಬ್ ಒಳಗೆ ಚೆಕ್ ಮಾಡಿ ತಿನ್ನಬೇಕು. ನೋಡ್ರಿ ಯಾವ ಹಣ್ಣು ಅಂತ.
ಸೊ ಗೈಸ್ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸೊ ಗೈಸ್ ಸರ್ ನಿಮಗೇನಾರ ಇದು ಯಾವ ಹಣ್ಣು ಅಂತ ಗೊತ್ತಿದ್ರೆ ಕಾಮೆಂಟಲ್ಲಿ ಮಾತ್ರ ಹೇಳೋದು ಮರಿಬೇಡ್ರಿ. ಸೊ ಗೈಸ್ ಸರ್ ನೆಕ್ಸ್ಟ್ ಈಗ ಅವ್ನು ಬಂದಮೇಲೆ ಸಿಗೋದು. ಅವ್ನು ಬಂದಮೇಲೆ ಈ ಸಲ ಡೈರೆಕ್ಟ್ ಅವ್ನು ಬಂದಮೇಲೆ ಏನೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಕೂಡ ಏನೋ ಫುಲ್ ಆಗಿಲ್ಲ. ಅವ್ನು ಬಂದ ತಕ್ಷಣ ನಿಮಗೆ ಫುಲ್ಲು ಎಡಿಟಿಂಗ್ ಹಾಕಿ ಅವನಿಗೆ ಒಂದು ಕ್ರೇಜಿ ಆಗಿರೋಂಥ GFX ಹಾಕ್ತೀನಿ, ಅದನ್ನು ಕೂಡ ನೋಡಿ. ಈಗ ಇನ್ನೊಂದು GFX ಹಾಕ್ತೀನಿ ಈ ಹಣ್ಣಿಗೋಸ್ಕರ, ಅದನ್ನು ಕೂಡ ನೀವು ನೋಡಿ ಗೈಸ್. ಸೊ ಅವ್ನು ಬಂದಮೇಲೆ ಸಿಗ್ತೀನಿ. ಇಷ್ಟ ಮಟ್ಟ ನಾನು ಇವರು ಆಟ ಆಡೋದು ನೋಡ್ತಿದ್ದೆ. ಇಲ್ಲಿ ನೋಡ್ರಿ ಬಂದೇ ಬಿಟ್ಟ ಅಲ್ಲೇ ನಮ್ಮ ಫ್ರೆಂಡು. ಸೊ ಗೈಸ್ ಯಾರು ಬಂದ ಅಭಿ, ನಿನಗೆ ಕಾಯ್ತಿದ್ದು. ಸೊ ಗೈಸ್ ನಿನ್ನ ಹೆಸರೇನು ಅಭಿ? ನಾನು ಹೇಳ್ತೀನಿ ಈಗ ಅಭೂಷಕ. ಬರೀ ಇಂಥದೆಯಾ? ಬರೀ ಇಂಥದೇ ಮಾಡ ನೀನು. ಸೊ ಗೈಸ್ ಸರ್ ಈಗಿನ ಬಂದಾನೆ ಸೈಕಲ್ ತಗೊಂಡು. ಎಷ್ಟು ಗಂಟೆ ಮನೆ ಬಿಟ್ಟಿದ್ದಪ್ಪ ಅಣ್ಣ ಇಷ್ಟೊತ್ತು ಬರೋಕ್ಕೆ? ಎಷ್ಟು ಆಯಿತು ಟೈಮು? ಕರೆಕ್ಟಾಗಿ 5:30. 5:30. ನಾನು 5:25 ಬಿಟ್ಟಿದ್ದೆ. ಸೊ ಗೈಸ್ 5:25ಗೆ 5 ನಿಮಿಷ ಒಳಗೆ ಇಲ್ಲೇ ಇದ್ದಾನೆ. ಅಪ್ಪ ಫಸ್ಟ್ ಬ್ಲಾಗ್ ಇದು. ಫಸ್ಟ್ ವ್ಲಾಗ್ ಮಾಡ್ತಿದ್ದೇನೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಗೈಸ್ ಈ ವಿಡಿಯೋಗೆ ಏನಾರ 5K ಕಾಮೆಂಟ್ಸ್ ಮತ್ತು ಲೈಕ್ಸ್ ಆದರೆ ನಾವು ಮೊಬೈಲ್ನ ಸ್ಕೂಲಿಗೆ ತಗೊಂಡೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಬೇಗನೆ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಲೈಕ್ ಮತ್ತು ಕಾಮೆಂಟ್ಸ್ ಲೈಕ್ ಗೋಲ್ ಫುಲ್ ಕಂಪ್ಲೀಟ್ ಆಗಿರ್ಬೇಕು ಗೈಸ್. ಸೊ ಗೈಸ್ ಈಗ ಈ ವಿಡಿಯೋನ ನಾವಿಬ್ಬರು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.